11 ಜನರ ಅಮಾಯಕರ ಸಾವಿಗೆ ಹೊಣೆ ಯಾರು? ಯಾಕೆಂದ್ರೆ ನಿನ್ನೆ ನಡೆದಂತ ಆರ್ಸಿಬಿ ಸೆಲೆಬ್ರೇಷನ್ ಅಲ್ಲಿ 11 ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ಹೊಣೆ ಯಾರು? ಸಹಜವಾದಂತ ಪ್ರಶ್ನೆ ಎದ್ದೇಳ್ತಾ ಇದೆ. ಇದರ ಜೊತೆಗೆ ಪೊಲೀಸ್ ಮತ್ತೆ ಸರ್ಕಾರದ ನಡೆ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. 11 ಜನ ಸಾವನ್ನಪ್ಪಿದ್ರು ಕೂಡ ಅಸಹಜ ಸಾವು ಅಂತ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಕಾಲ್ ತುಳಿತದ ಕೇಸ್ ಮುಚ್ಚಿ ಹಾಕೋದಕ್ಕೆ ಎಲ್ಲೋ ಒಂದ್ ಕಡೆಗೆ ಒಳೊಳಗೆ ಷಡ್ಯಂತ್ರ ನಡೀತಾ ಇದೆಯಾ? ಇದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟು ಬೆಳಕು ಚೆಲ್ಲಬೇಕಾಗತ್ತೆ. ಸರ್ಕಾರ ಮತ್ತು ಪೊಲೀಸರ ನಡೆ ಮೇಲೆ ಸಾಕಷ್ಟು ಅನುಮಾನ ಹುಟ್ಟಿಸ್ತಾ ಇದೆ. ಯಾಕೆಂದ್ರೆ ಈ ಒಂದು ಬೆಳವಣಿಗೆಯನ್ನ ಗಮನಿಸ್ತಾ ಇದ್ರೆ ಸರ್ಕಾರ ಮತ್ತು ಪೊಲೀಸರ ನಡುವೆ ಎಲ್ಲೋ ಒಂದು ಕಡೆಗೆ ಅವರ ಮೂವ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ದಾರೆ, ಅವರ ಪ್ಲಾನ್ಗಳನ್ನು ನೋಡ್ತಾರೆ. ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇವಲ UDR ದಾಖಲಾಗಿದೆ, ಒಂದು FIR ಕೂಡ ದಾಖಲಾಗಿಲ್ಲ. ಇನ್ನು KCA ನಿರ್ಲಕ್ಷ್ಯ ಅಂತ ಕೇಸ್ ಹಾಕಿಲ್ಲ. ಅನುಮಾನ 2, RCB ಮ್ಯಾನೇಜ್ಮೆಂಟ್ ಹೊಣೆ ಮಾಡಿಲ್ಲ, ಇದಕ್ಕೆ ಪೊಲೀಸರ ವೈಫಲ್ಯ ಅಂತಲೂ ಕೇಸ್ ಆಗಿಲ್ಲ. ಇನ್ನು KCA RCB ಮ್ಯಾನೇಜ್ಮೆಂಟ್ ರಕ್ಷಿಸೋದಕ್ಕೆ ಒಳೊಳಗೆ ಏನಾದರೂ ಕೂಡ ಪ್ಲಾನ್ ನಡೀತಾ ಇದೆಯಾ? ಸಹಜವಾದಂಥ ಪ್ರಶ್ನೆ ಅದು. ಯಾಕೆಂದರೆ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ತನಿಖೆ ಆಗಬೇಕಾಗಿದೆ. ಇಲ್ಲಿ ಯಾರು ಕಲ್ಪ್ರಿಟ್ಗಳಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನಿನ್ನೆ ಸುದ್ದಿಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ, ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ನೇರವಾಗಿ ಹೇಳಿದ್ರು. ನಮ್ಮ ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂಥ ಅವಘಡ ಆಗಿಲ್ಲ, ಎಲ್ಲವೂ ಕೂಡ ಸುಖಾಂತ್ಯವಾಗಾಯಿತು. ಆದರೆ KCA ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಅಲ್ಲಿ ನಡೆದಂಥ ಕಾರ್ಯಕ್ರಮ ಅಥವಾ ಅಲ್ಲಿ ನಡೆದಂಥ ಈವೆಂಟ್ ಏನಿತ್ತು, ಆ ಒಂದು ಈವೆಂಟ್ಗೋಸ್ಕರ ಈ ಎಲ್ಲ ಸಮಸ್ಯೆ ಆಯಿತು. ಈ ಒಂದು ಈವೆಂಟ್ನಲ್ಲೇ ಈ ಎಲ್ಲ ಇನ್ಫ್ಯಾಕ್ಟ್ ಸಾವಾಯಿತು ಅನ್ನುವಂಥ ಮಾತನ್ನು ಹೇಳ್ತು. ಅಂದರೆ ನೇರವಾಗಿ KCAನ RCBನ ಪ್ರಶ್ನೆ ಮಾಡ್ತಿದ್ದಾರೆ. ನಿರ್ಲಕ್ಷ್ಯ ನಡೆದಿದ್ರು ಕೂಡ ದೊಡ್ಡ ದೊಡ್ಡವರನ್ನು ಇಲ್ಲಿ ಮಧ್ಯಕ್ಕೆ ಎಳೆತರೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಅವರನ್ನು ರಕ್ಷಿಸುವಂಥ ಹುನ್ನಾರ ನಡೀತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಈಗ ಮತ್ತೆ ಉದ್ಭವ ಆಗ್ತಾ ಇದೆ. ಇನ್ನು ಅಸಹಜ ಸಾವು ಅಂತ UDR ಹಾಕ್ತಾ ಇದ್ದಾರೆ. ಕೇಸ್ ಮುಕ್ತಾಯ ಆದಂತೆ ಇದೆಲ್ಲವೂ ಕೂಡ ಒಂದು ವೇಳೆ ಈ ಥರ UDR ಅಂತ ದಾಖಲಿಸ್ಬಿಟ್ರೆ ಸಹಜವಾಗಿ ಹೆಚ್ಚಿನ ಎನ್ಕ್ವೈರಿ ಎಷ್ಟು ಮಟ್ಟಿಗಿರಲ್ಲ. KCA RCB ಪೊಲೀಸರ ನಿರ್ಲಕ್ಷ್ಯದ ವಿರುದ್ಧ ಈಗಾಗಲೇ ಕ್ರಮ ಆಗತ್ತೆ ಅಂತ ಅನೇಕರು ಹೇಳಲಾಗ್ತಿತ್ತು. ಇನ್ಫ್ಯಾಕ್ಟ್ BNS 105 ಕಾಯ್ದೆ ಅಂದರೆ ವ್ಯವಸ್ಥೆ ನಿರ್ಲಕ್ಷ್ಯದಡಿ ಕೇಸ್ ಹಾಕಿಲ್ಲ. BNS 105 ಸೆಕ್ಷನ್ ಅಡಿ ಪ್ರಕರಣ ದಾಖಲಿಸಿದ್ರೆ 5 ವರ್ಷ ಶಿಕ್ಷೆ ಕೂಡ ಇದೆ. ಅದೇ ರೀತಿ BNS 106 ಸೆಕ್ಷನ್ ಅಡಿ ಕೇಸ್ ಹಾಕಿದರೆ ವರ್ಷ ಶಿಕ್ಷೆ ಆಗುತ್ತೆ. ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಯಾವ ಪ್ರಮಾಣದಲ್ಲಿ ತನಿಖೆ ಹಾಕಬೇಕಾಗಿತ್ತೋ, ಯಾವ ರೀತಿಯಲ್ಲಿ ಕೇಸ್ ದಾಖಲಾಗಬೇಕಾಗಿತ್ತೋ ಅದನ್ನು ಯಾವುದೂ ಕೂಡ ಪೊಲೀಸರು ಮಾಡಿಲ್ಲ. ಜೊತೆಗೆ FIR ಕೂಡ ದಾಖಲಾಗಿಲ್ಲ. ಬೇರೆ ಬೇರೆ ಕಾರಣಗಳಿದ್ವು. BNS 105, 106 ಅದೇ ರೀತಿ ಬೇರೆ ಬೇರೆ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಕೊಳ್ಬೋದಾಗಿತ್ತು. ಆದರೆ ಕೇವಲ ಅಸಹಜ ಸಾವು ಅನ್ನುವಂಥ ಪ್ರಕರಣವನ್ನು ದಾಖಲಿಸ್ಕೊಂಡು ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಇದೆಲ್ಲವೂ ಕೂಡ. ಇನ್ನು ಸೆಕ್ಷನ್ 194 ದಾಖಲಿಸಿದರೆ FIR ಕೋರ್ಟ್ಗೆ ಹೋಗಲ್ಲ. ಸೆಕ್ಷನ್ 194 ಅಡಿ ದಾಖಲಿಸಿದ್ರ ಪ್ರಕರಣ ಆ FIR ಕೋರ್ಟ್ಗೆ ಹೋಗಲ್ಲ. BNS 194 ಕಾಯ್ದೆ ಅಂದರೆ ಅಸಹಜ ಸಾವು, ಅದು UDR ಅಂತ ಅರ್ಥ. ತಹಶೀಲ್ದಾರ್ ಬಳಿ ಕೇಸ್ ಫೈಲ್ ಹೋಗಿ ಅಲ್ಲಿ ಮುಕ್ತಾಯ ಮಾಡ್ತಾರೆ ಅನ್ನುವಂಥ ಒಂದು ಅನುಮಾನ ಸಹಜವಾಗಿರುತ್ತೆ. ಈ ಅಸಹಜ ಸಾವು ಅಂತ ಈಗ ದಾಖಲಿಸ್ಕೊಂಡಿದ್ದಾರೆ. ಇದು ಕೋರ್ಟ್ಗೆ ಹೋಗಲ್ಲ, ಬದಲಾಗಿ ತಹಶೀಲ್ದಾರ್ ಬಳಿ ಹೋಗುತ್ತೆ. ತಹಶೀಲ್ದಾರ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಸಹಜವಾಗಿಯೇ. ಇನ್ನು 11 ಜನರ ಸಾವಿನ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಒಳೊಳಗೆ ಪಿತೂರಿ ನಡೀತಾ ಇದೆಯಾ? ಪೊಲೀಸರು ಸರ್ಕಾರದ ನಡೆ ಮೇಲೆ ಈಗ ಹುಟ್ಟಿದೆ ಹಲವಾರು ಅನುಮಾನ. ಸಹಜವಾಗಿ ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಯಾಕಂದರೆ ಅತ್ತ ಕೋರ್ಟ್ ಕೂಡ ಸ್ವಯಂ ಪ್ರೇರಿತವಾಗಿ PIL ಅನ್ನು ದಾಖಲಿಸಿ ಅದನ್ನು ವಿಚಾರಣೆಯನ್ನು ಮಾಡ್ತಾ ಇದೆ. ಇವತ್ತು ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಇದೆ. ಇನ್ನೊಂದು ಕಡೆಗೆ ಈಗ ಪೊಲೀಸರು ಇದುವರೆಗೂ ಕೂಡ FIR ಯಾಕೆ ದಾಖಲಿಸಲಿಲ್ಲ, ಯಾರನ್ನಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಇದರಲ್ಲಿ ಪ್ರಶ್ನೆ ಇರುವಂಥದ್ದು ಅಫ್ಕೋರ್ಸ್ KCA ಉತ್ತರ ಕೊಡಬೇಕಾಗತ್ತೆ, RCB ಮ್ಯಾನೇಜ್ಮೆಂಟ್ ಕೂಡ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಎಲ್ಲವನ್ನೂ ಕೂಡ ತರಾತುರಿಯಲ್ಲಿ ಮಾಡಿದ್ರು, ಏನಿತ್ತು, ಇದೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಹುಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಿರಣ್, ಬಹುಶಃ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಒಂದೇ ಒಂದು ಪ್ರಶ್ನೆ ಕಾಡುವಂಥದ್ದು ಅಂದರೆ ಈಗ UDR ದಾಖಲಿಸ್ಕೊಂಡಿದ್ದಾರೆ, ಅಸಹಜ ಸಾವು ಅಂತ ಅನ್ನುವಂಥದ್ದನ್ನು ಈಗ ದಾಖಲಾಗಿದೆ. ಆದರೆ ಎಲ್ಲ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ರೆ ಸಹಜವಾಗಿ KCA ಇರ್ಬೋದು, RCB ಇರ್ಬೋದು, ಇದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಕೇಳುತ್ತೆ. ಪ್ರಶ್ನೆ ಕೇಳಲೇಬೇಕು ಸಹಜವಾಗಿ. ಅತ್ತ ಮುಖ್ಯಮಂತ್ರಿಗಳೇ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾತಾಡ್ತಾ ವಿಧಾನಸೌಧದಲ್ಲಿ ಯಾವುದೇ ರೀತಿಯಂಥ ಅವಘಡ ನಡೆದಿರೋದೆಲ್ಲವೂ ಕೂಡ KCA ಕಾರ್ಯಕ್ರಮದಲ್ಲಿ ಅಂತ. ಹಾಗಾದರೆ ಹೊಣೆಗಾರರು ಯಾರು? ಇಲ್ಲಿ ಕೇಸ್ಗಳನ್ನು ನೋಡ್ತಾ ಇದ್ರೆ ಪೊಲೀಸರಾಗಲಿ ಸರ್ಕಾರವಾಗಲಿ ಯಾವುದೇ ತುಂಬ ನಾವು ಗಂಭೀರವಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅತ್ತ ಮ್ಯಾಜಿಸ್ಟ್ರೇಟ್ ತನಿಖೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ FIR ಕೂಡ ದಾಖಲಿಸಲಿಲ್ಲ. ಹೀಗಾಗಿ ಏನಾಗ್ತಾ ಇದೆ, ಈ ಒಂದು ಬೆಳವಣಿಗೆ ಬಗ್ಗೆ ಯಾವ ರೀತಿ ಮಾತುಗಳು ಅಥವಾ ವಿಶ್ಲೇಷಣೆ ಕೇಳಿಬರ್ತಾ ಇದೆ ಕಿರಣ್? ಪ್ರಮೋದ್, ಮುಖ್ಯವಾಗಿ ಈಗಾಗಲೇ ಹೇಳಿದಂಗೆ 11 ಜನ ಸಾವಿಗೆ ಯಾರು ಹೊಣೆ, ಇದು ಮುಖ್ಯವಾಗಿ ಬರುವಂಥದ್ದು. ಇಲ್ಲಿ ಅವರೇ 11 ಜನ ಅವರೇ ಸತ್ತೋಗ್ಬಿಟ್ರೆ ಏನು ಅನ್ನೋದನ್ನು ಈಗ ಇಲ್ಲಿರುವಂಥದ್ದು UDR ದಾಖಲು ಮಾಡ್ಕೊಂಡಿರೋದು ನೋಡಿದರೆ ಬಹುಶಃ ಇದನ್ನ ಅದು ಕೋರ್ಟ್ಗೂ ಕೂಡ ಹೋಗೋದಿಲ್ಲ. ಆ ಕಾಪಿ ತಹಸೀಲ್ದಾರ್ಗೆ ಹೋಗುತ್ತೆ, ಅವರು ಆ ಒಂದು ಕೇಸನ್ನು ಕ್ಲೋಸ್ ಮಾಡ್ತಾರೆ. ಇದು ಇರುವಂಥದ್ದು. ಈಗ FIR ಯಾಕೆ ಇಲ್ಲಿವರೆಗೂ ಕೂಡ ಆಗಿಲ್ಲ? 11 ಜನ, ಒಬ್ಬರಲ್ಲ ಇಬ್ಬರಲ್ಲ 11 ಜನ ಸಾವನ್ನಪ್ಪಿರೋದು. ಒಂದು ಇಂಜುರಿ ಆದರೆ ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಕಟ್ಟಡ ಬಿದ್ದೋದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟಾಗಿ FIR
ಆಗುತ್ತೆ, ಅಲ್ಲಿಯ ಲೋಕಲ್ ಓನರ್ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ, BBMP ಅಫಿಷಿಯಲ್ಸ್ಗಳ ಮೇಲೆ ರಿಜಿಸ್ಟರ್ ಆಗುತ್ತೆ, ಬೆಸ್ಕಾಂ ಅಫಿಷಿಯಲ್ಸ್ಗಳ ಮೇಲೆ ರಿಜಿಸ್ಟರ್ ಆಗುತ್ತೆ, ಕೇಸ್ ರಿಜಿಸ್ಟರ್ ಆಗುತ್ತೆ. ಈ ಪ್ರಕರಣದಲ್ಲಿ ಯಾಕೆ ಇಲ್ಲಿವರೆಗೂ ಕೂಡ ಮಾಡಿಲ್ಲ ಅನ್ನೋದೇ ಈಗಿರುವಂತದ್ದು ಪ್ರಶ್ನೆ. ಯಾಕೆ ಅಂತಂದ್ರೆ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು, ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ಯಾವುದೇ ರೀತಿಯ ಘಟನೆ ಆಗಿಲ್ಲ. ಆದ್ರೆ ಆಗಿರುವಂತದ್ದೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿರುವಂತದ್ದು KSA ಅಧಿಕಾರಿಗಳ ಪದಾಧಿಕಾರಿಗಳ ಮೇಲೆ ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ? ಇನ್ನು RCB ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಯಾಕೆ ಕೇಸನ್ನ ರಿಜಿಸ್ಟರ್ ಮಾಡಿಲ್ಲ? ಇಲ್ಲಿ 11 ಜನ ಅವ್ರಿಗೆ ನೆಗ್ಲಿಜೆನ್ಸಿ ಅಂದ್ರೆ BNSS ಏನಿದೆ, ಏನು 105 ಅಂತ ಏನು ಸೆಕ್ಷನ್ ಇದೆ ನೆಗ್ಲಿಜೆನ್ಸಿ, ಆ ಒಂದು ಕೇಸಲ್ಲಿ ಕಾಲ್ ತುಳಿಕೆ ಸಂಬಂಧಪಟ್ಟಂತ ಅವ್ರ ಮೇಲೆ ಕೇಸನ್ನ ರಿಜಿಸ್ಟರ್ ಮಾಡಬೇಕಾಯಿತು. ಇಲ್ಲಿ ಇದೆ, ನೀವು ಇನ್ನೊಂದು ಎಕ್ಸಾಂಪಲ್ ನೋಡಬಹುದು. ಮುಖ್ಯವಾಗಿ ಪ್ರಮೋದ್, ಹೈದರಾಬಾದ್ ನಲ್ಲಿ ಪುಷ್ಪ 2 ಫಿಲಿಂ ರಿಲೀಸ್ ಆದಾಗ ಅಲ್ಲಿ ಸಂಧ್ಯಾ ಥಿಯೇಟರ್ ನಲ್ಲಿ ಇದೇ ತರದ ಸ್ಟ್ಯಾಂಪೀಡ್ ಆದಾಗ ಒಂದು ಲೇಡಿ ಸತ್ತೋಗ್ತಾರೆ. ಅವಾಗ ಇಮಿಡಿಯೇಟ್ ಆಗಿ ಇದೇ ಒಂದು ಸೆಕ್ಷನ್ ಅಡಿ ಅಂದ್ರೆ 105 BNSS ಅಡಿಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಅಲ್ಲು ಅರ್ಜುನನ್ನ ಅರೆಸ್ಟ್ ಕೂಡ ಮಾಡ್ತಾರೆ. ಇವೆಲ್ಲವೂ ಕೂಡ ಇದೆ. ಇಲ್ಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಇಲ್ಲಿ ಯಾಕೆ ಆ ಸೆಕ್ಷನ್ ಅನ್ನ ಇವರು ಮಾಡ್ತಿಲ್ಲ? ಇಲ್ಲಿ ಕೇವಲ ನೆಗ್ಲಿಜೆನ್ಸಿ ಅನ್ನೋದನ್ನ ಬಿಟ್ಟು ಜೊತೆ ಅಸಹಜ ಸಾವು ಅನ್ನೋದನ್ನ ಕೇಸನ್ನ ರಿಜಿಸ್ಟರ್ ಮಾಡ್ಕೋತಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ವ್ಯವಸ್ಥಿತವಾಗಿ ಕಂಪ್ಲೀಟ್ ಯಾವುದೇ ರೀತಿಯಲ್ಲಿ ಪೊಲೀಸರು ಇರ್ಬೋದು, KSA ಇರ್ಬೋದು, ಜೊತೆಗೆ RCB ಮುಖ್ಯವಾಗಿ RCB ಅವ್ರದ್ದು ಮ್ಯಾನೇಜ್ಮೆಂಟ್ ಫಸ್ಟ್ ತಪ್ಪು ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯ ಪ್ರಶಸ್ತಿಯನ್ನ ಗೆದ್ದಾದ ತಕ್ಷಣ ಅವ್ರಿಗೆಲ್ಲೂ ಕೂಡ ಇಲ್ಲಿ ಪೊಲೀಸರಿಗೆ ಫೋನ್ ಅಲ್ಲಿ ಇನ್ಫಾರ್ಮೇಶನ್ ಮಾಡ್ತಾರೆ. ನಾವು ಪೋಸ್ಟ್ ಅನ್ನ ಹಾಕೋತಾರೆ ಅವರು. ನಾವು ವಿಧಾನಸೌಧದಿಂದ KSA ವರ್ಗೂ ಕೂಡ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೂ ಕೂಡ ನಾವು ವಿಕ್ಟರಿ ಪರೇಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಪೊಲೀಸರಿಗೆ, ಪೊಲೀಸ್ ಆಯುಕ್ತರಿಗೆ ಇರ್ಬೋದು, DCPಗಳಿರ್ಬೋದು, ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ರಿಕ್ವೆಷನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಯಾವುದೇ ರೀತಿಯ ಪ್ರಿಪ್ರೇಷನ್ ಇಲ್ಲ. ಕೆಲವೇ ಯಾಕೆಂದ್ರೆ ಹಿಂದಿನ ದಿನ ರಾತ್ರಿ ಬೆಳಗಿನ ಜಾವ 5 ಗಂಟೆವರೆಗೂ ಕೂಡ ಪೊಲೀಸರು ರಸ್ತೆಯಲ್ಲಿ ಸರ್ಕಲ್ ಅಲ್ಲಿ ಏನ್ ಅಭಿಮಾನಿಗಳನ್ನ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಪ್ರಿಪ್ರೇಷನ್ ಇಲ್ಲದೆ ಇದ್ದಿದ್ದು ನೇರವಾಗಿ ಬಂದು ಅಲ್ಲಿ ವ್ಯವಸ್ಥೆ ಅದು ಕೂಡ ಹೇಳಿದ್ದಾರೆ ಸರ್ಕಾರಕ್ಕೆ. ಪೊಲೀಸ್ ಅಧಿಕಾರಿಗಳು ಒಂದ್ ಕಡೆ ಮಾಡಿ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಒಂದು ಸೆಲೆಬ್ರೇಷನ್ ಫಂಕ್ಷನ್ ಮಾಡಿದ್ರೆ ಬಹುಶಃ ನಾವು ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಕೆಲವೊಂದಷ್ಟು ಮಾಡಿದ್ದಾರೆ. ಬಹಳಷ್ಟು ಪ್ರಕರಣದಲ್ಲಿ ನೋಡೋದು, ಪುನೀತ್ ರಾಜ್ಕುಮಾರ್ ಸತ್ತಾಗಿರ್ಬೋದು, ಅಂಬರೀಶ್ ಸತ್ತಾಗಿದ್ದಾಗ ಗಂಟೆಗಳಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರು ಅದಕ್ಕೆ ಏನೇನು ಬೇಕೋ ವ್ಯವಸ್ಥೆಯನ್ನ ಮಾಡ್ಕೋತಾರೆ. ಅದೆಲ್ಲವೂ ಕೂಡ ಇಲ್ಲೂ ಕೂಡ ಆ ವ್ಯವಸ್ಥೆ ಇದೆ. ಇಲ್ಲಿ KSRPನೂ ಕೂಡ ತರಿಸ್ಕೊಂಡಿಲ್ಲ. ಇಲ್ಲಿ ಹೆಚ್ಚಿನ ಒಂದು ಪೊಲೀಸನ್ನು ಕೂಡ ಡಿಪ್ಲಾಯ್ ಮಾಡ್ಕೊಂಡಿಲ್ಲ. ಜೊತೆಗೆ ಇಲ್ಲಿ ಅನ್ಕೊಂಡಿಕ್ಕಿಂತ ಜಾಸ್ತಿ ಬಂದಿರಬಹುದು, ಆದ್ರೆ ಅದಕ್ಕೆ ವ್ಯವಸ್ಥಿತವಾಗಿ ಏನು ಮಾಡಬೇಕಾಯ್ತು ಅದು ಯಾವುದೇ ರೀತಿಯ ಇಲ್ಲಿ ಮಾಡ್ದಲೆ ಕಂಪ್ಲೀಟ್ ಆಗಿ ನೆಗ್ಲಿಜೆನ್ಸಿ ಮಾಡಿದ್ರೆ ಇಲ್ಲಿ ಯಾವ ಏಜೆನ್ಸಿ ಮೇಲೆ ಅಂದ್ರೆ ಒಂದು KSA ಅವ್ರ ಮೇಲಾಗ್ಲಿ, RCB ಮೇಲಾಗ್ಲಿ, ಅಥವಾ ಪೊಲೀಸ್ ಅವ್ರ ಮೇಲೆ ಅಥವಾ ಯಾರ ಮೇಲೂ ಕೂಡ ನೀವು ಹೊಣೆ ಮಾಡದೇ ಇದ್ರೆ ಬರೀ ಅಸಹಜ ಸಾವು ಅಂತ ಮಾಡ್ತಾರೆ. ಈಗ ಕೊಟ್ಟಿರುವಂತದ್ದು ಮ್ಯಾಜಿಸ್ಟ್ರೇಟ್ ಇನ್ವೆಸ್ಟಿಗೇಷನ್ ಕೊಡ್ತಾರೆ. ಅಂದ್ರೆ ಇಲ್ಲಿ ಇರುವಂತ ಏನು ಅದರಲ್ಲೂ ಕೂಡ ಮ್ಯಾಜಿಸ್ಟ್ರೇಟ್, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬರ್ತಾರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬರ್ತಾರೆ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೊಟ್ಟಿದ್ರೆ ಬಹುಶಃ ಕೋರ್ಟ್ ಇಂದ ಇರುವಂತ ಜಡ್ಜ್ಗಳನ್ನ ಎನ್ಕ್ವೈರಿ ಮಾಡಬೇಕಾಯ್ತು, ಎನ್ಕ್ವೈರಿ ಮಾಡಬಹುದಾಯ್ತು. ಆದರೆ ಎಕ್ಸಿಕ್ಯೂಟಿವ್ ಏನು ಕೊಟ್ಟಿರುವಂಥ ಮ್ಯಾಜಿಸ್ಟ್ರೇಟ್ ಅಂತ ಅಂದರೆ ಇರುವಂಥ DC ಈಗ ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾರೆ. ಅವರು ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟ ನಂತರ ಮುಂದಿನ ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಸರ್ಕಾರ ಹೇಳ್ತಾ ಇದೆ. ಈಗ ಅಲ್ಲಿ ಕೊಡುವಂಥ ರಿಪೋರ್ಟ್ ಯಾರು? ಇಲ್ಲಿಂದ ಬೆಂಗಳೂರಿನ ಅರ್ಬನ್ DC ಅವರು ಕೊಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಿರುವಂಥದ್ದು ಒಂದು FIR ಅನ್ನು ಕೂಡ ಇಲ್ಲಿವರೆಗೂ ಕೂಡ ಘಟನೆ ಆಗಿಷ್ಟು ಆದರೂ ಕೂಡ ಮಾಡ್ಕೊಂಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಈಗ ಎನ್ಕ್ವೈರಿ ಮಾಡಿ ನಾವು ಮುಂದಿನ ಹಂತದಲ್ಲಿ ಕ್ರೈಮ್ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಮೋದ್, ಥ್ಯಾಂಕ್ ಯು.